ಯಾರ ಎಲಿಮಿನೇಷನ್ ತುಂಬಾ ಶಾಕಿಂಗ್ ಆಗಿತ್ತು ನಿಮಗೆ? ಇಲ್ಲ, ನಂದು ಯಾವ್ದು ಶಾಕಿಂಗ್ ಇರ್ಲಿಲ್ಲ. ಮಧ್ಯದಲ್ಲಿ ರಕ್ಷಿತಾ ಹೋದಾಗ ನಂಗೆ ತುಂಬಾ ಶಾಕಿಂಗ್ ಅನ್ನಿಸ್ತು ಅಂಡ್ ಬೇಜಾರಾಯ್ತು. ಬಟ್ ಬಂದಾಗ ಅನ್ಕೊಂಡಿದ್ರೆ ವಾಪಸ್ ಬರ್ತಾರೆ ಅಂತ ಸ್ವಲ್ಪ ಎಲ್ಲ ಮೈಂಡ್ ಅಲ್ಲಿ ಇತ್ತು, ಬರ್ತಾಳೆ ಬರ್ತಾಳೆ ಅಂತ. ಅದನ್ನು ವೀಕೆಂಡ್ ಅಲ್ಲಿ ಸರಿ ಹೇಳ್ತಾರೆ, ಅದು ಯಾಕೆ ಯೋಚನೆ ಮಾಡ್ತಾ ಇದೀಯ ಅದ್ರ ಬಗ್ಗೆ ಎಲ್ಲ ಅಂತ. ಬಟ್ ಬಂದಿದ್ ಇನ್ನ ಖುಷಿ ಆಯ್ತು. ಖುಷಿ ಆಯ್ತು. ಓಕೆ, ಲೈಕ್ ರಕ್ಷಿತಾ ಅವರು ಕಾಲ್ ಮಾಡಿದ್ರೆ ಏನಾದ್ರು ಹೇಳಿದ್ರ? ಇಲ್ಲ, ಬೆಳಗ್ಗೆಯಿಂದ ಒಂದ್ 5 ಸತಿ ಕಾಲ್ ಮಾಡಿದ್ಲು, ಮಾತಾಡ್ತಾನೆ ಇದೀವಿ. ಗಿಲ್ಲಿ ಇನ್ನ ಸಿಕ್ಕಿಲ್ಲ. ಗಿಲ್ಲಿ ಯಾರ ಕೈಗೂ ಸಿಗ್ತಾ ಇಲ್ಲ ವಿನ್ನರ್ ಆದ ನಂತರ. ಓಕೆ, ಗಿಲ್ಲಿ ವಿನ್ ಆಗಿರೋದು ಒಂದಷ್ಟು ಜನರಿಗೆ ಲೈಕ್ ಅಸಮಾಧಾನ ಇದೆ. ನಿಮಗೆ ಏನ್ ಅನ್ಸುತ್ತೆ ಗಿಲ್ಲಿ ವಿನ್ನರ್ ಆಗಿರೋದು? ಯಾರಿಗೂ ನೀವು 100% ಸಮಾಧಾನ ಮಾಡಕ್ ಆಗಲ್ಲ ಈ ಜಗತ್ತಲ್ಲಿ. ಇವಾಗ ನಾನ್ ಗೆದ್ದಿದ್ದು ಎಷ್ಟೊಂದ್ ಜನ ಇಲ್ಲ ಅವನು ಗೆಲ್ಬಾರ್ದಾಗಿತ್ತು, 5th 6th ಪ್ಲೇಸ್ ಬರ್ಬೇಕಾಯ್ತು. ಅದು ಕಾಮನ್ ವಿಷಯ. ಇವಾಗ ಆವರೇಜ್ ತಗೊಂಡ್ರೆ 90% ಜನ ಗಿಲ್ಲಿನೇ ಗೆಲ್ಬೇಕು ಅಂತ ಇರುತ್ತೆ. ಇನ್ 10% ಅಫ್ಕೋರ್ಸ್ ಇವಾಗ ಅದರ್ ಕಂಟೆಸ್ಟೆಂಟ್ಸ್ ಫ್ಯಾನ್ಸ್ ಇರ್ತಾರಲ್ಲ, ಇಲ್ಲ ಗೆಲ್ಬಾರ್ದಾಗಿತ್ತು, ಅದು ನಾರ್ಮಲ್. ಅದು ಐ ಆಮ್ ಓಕೆ ವಿತ್ ಇಟ್. ಒಂದ್ ಕೈಯಲ್ಲಿ ರಕ್ಷಿತಾ ಅವರು, ಒಂದ್ ಕೈಯಲ್ಲಿ ಗಿಲ್ಲಿ ಅವ್ರನ್ನ ನೋಡಿ ನಿಮಗೆ ಎಷ್ಟು ಖುಷಿ ಆಯ್ತು? ಯಾಕಂದ್ರೆ ನೀವು ಅವ್ರಿಬ್ರಿಗೆ ಕ್ಲೋಸ್ ಇದ್ದವರು, ಎಷ್ಟು ಖುಷಿ ಆಗಿತ್ತು? ಇಲ್ಲ, ಸಖತ್ ಖುಷಿ ಆಯ್ತು ನನಗೆ. ಅಂದ್ರೆ ತುಂಬಾ ಖುಷಿ ಆಯ್ತು. ಕೊನೆಯದಾಗಿ ನಮ್ ಗೆಳೆಯ, ನಮ್ ತಂಗಿನೇ ಮೇಲ್ ಬಂದು ಅಂತ ಅನ್ನಿಸ್ತು. ಸೊ ಖುಷಿ ಆಯ್ತು. ಗಿಲ್ಲಿ ಏನಾದ್ರು ಹೇಳಿದ್ರ ಸ್ಟೇಜ್ ಅಲ್ಲಿ, ಏನಾದ್ರು ಹೇಳಿದ್ರ ಅಥವಾ ಕಂಗ್ರಾಚುಲೇಟ್ ಮಾಡಿದ್ರ? ಇಲ್ಲ, ಗಿಲ್ಲಿ ಮೈಕಲ್ಲಿ ಸುದೀಪ್ ಸರ್ಗೆ ಹೇಳ್ತಾರೆ, ಲೈಕ್ ಕಾವ್ಯ, ರಘು, ರಕ್ಷಿತಾ ಇವರೆಲ್ಲ ನಂಗೆ ಸಪೋರ್ಟ್ ಮಾಡಿದ್ರು ಅಂತ. ಸೊ ಖುಷಿ ಆಯ್ತು ಅದೆಲ್ಲ. ಶ್ರುತಿ ಮ್ಯಾಮ್ ಲೈಕ್ ನಿಮ್ನ ಕರ್ಕೊಂಡು ಹೋಗಕ್ ಬಂದಾಗ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಏನ್ ಓಡ್ತಾ ಇತ್ತು? ಟಾಪ್ 5 ಶ್ರುತಿ ಮೇಡಮ್ ಬಂದಾಗ ನನಗೆ ಗೊತ್ತಾಯ್ತು ನನ್ನನ್ನೇ ಕರ್ಕೊಂಡು ಹೋಗ್ತಾರೆ ಅಂತ. ಯಾಕಂದ್ರೆ ಕ್ವಾಟ್ಲೆ ಕಿಚನ್ ಅಲ್ಲಿ ನಂಗೆ ಟ್ರೋಫಿ ಕೊಟ್ಟಿರ್ತಾರೆ. ಮೋಸ್ಟ್ಲಿ ಅದೇ ಏನೋ ಅದಕ್ಕೆ ಇವ್ರನ್ನ ಕಳಿಸಿದ್ದಾರೆ. ಬಿಗ್ ಬಾಸ್ ಮನೇಲಿ ಹೆಂಗಾಗ್ಬಿಡತ್ತೆ ಅಂದ್ರೆ, ಒಬ್ಬರನ್ನ ನೋಡಿದ ತಕ್ಷಣ ನೋಡಿ ಇವಾಗ ನಿಮ್ ನೋಡಿದ ತಕ್ಷಣ ನಾನು ಯೋಚನೆ ಮಾಡ್ತಾ ಇರ್ತೀನಿ, ನೀವ್ ಏನ್ ಯೋಚನೆ ಮಾಡ್ತಾ ಇದೀರಾ ಅಂತ. ಆ ತರ ಆಟೋಮೆಟಿಕ್ ಆಗ್ಬಿಡುತ್ತೆ. ಶ್ರುತಿ ಮೇಡಮ್ ಬಂದ ತಕ್ಷಣ ಬಾಡಿ ಲ್ಯಾಂಗ್ವೇಜ್ ನೋಡಿ ನಂಗೆ ಗೊತ್ತಾಗೋಯ್ತು ನನ್ನನ್ನೇ ಕರ್ಕೊಂಡು ಹೋಗೋದು ಅಂತ. ಇನ್ನೊಂದೇನಂದ್ರೆ ಅಶ್ವಿನಿ ಮ್ಯಾಮ್ ಬಂದು ಹೊರಗಡೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಬಡವರ ಮಕ್ಕಳು ಲೈಕ್ ಆ ಕಾರ್ಡ್ ಯೂಸ್ ಮಾಡಿದ್ರು ಅನ್ನೋದು. ಸೊ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್? ಇಲ್ಲ, ಇದನ್ನ ಆಲ್ರೆಡಿ ನಾನು ಹೇಳಿದೆ. ಬಿಗ್ ಬಾಸ್ ಮನೆಯಲ್ಲಿ ಎವ್ರಿಬಡಿ ಆರ್ ಈಕ್ವಲ್. ನಿಮ್ಮ ಹತ್ರ 100 ಕೋಟಿ ಇರ್ಲಿ, ನಿಮ್ಮ ಹತ್ರ ₹1 ಇರ್ಲಿ, ಅದ್ ಮ್ಯಾಟರ್ ಆಗಲ್ಲ. ಮನೆ ಒಳಗಡೆ ಬಂದ್ರೆ ಎಲ್ಲಾರನ್ನೂ ಬಿಗ್ ಬಾಸ್ ಒಂದೇ ತರ ಟ್ರೀಟ್ ಮಾಡ್ತಾರಲ್ವಾ. ಸೊ ಅಲ್ಲಿ ಮೇಲೆ ಕೆಳಗಡೆ ಬರೋದೇ ಇಲ್ಲ, ಎಲ್ಲ ಒಂದೇ ತಕಡಿ. ಸೊ ಮೇಲೆ ಕೆಳಗಡೆ ಬರೋದು ನಮ್ ಪರ್ಫಾರ್ಮೆನ್ಸ್. ಒಬ್ರು ಚೆನ್ನಾಗ್ ಆಡ್ತಾರೆ, ಒಬ್ರು ಚೆನ್ನಾಗ್ ಆಡಲ್ಲ. ಸೊ ಗಿಲ್ಲಿ ಚೆನ್ನಾಗ್ ಆಡ್ದ, ಮೇಲ್ ಬಂದ. ಅವ್ನ್ ಬಡವ ತರ ಆಕ್ಟ್ ಮಾಡ್ತಾನೆ, ಅದೆಂಗ್ ಮ್ಯಾಟರ್ ಆಗತ್ತೆ? ನಿಮ್ ಜೊತೆ ಏನಾದ್ರು ಹೇಳಿದ್ರ ನಾನ್ ಬಡವ? ಇಲ್ಲಪ್ಪ, ಯಾವತ್ತೂ ಅದ್ರ ಬಗ್ಗೆ ಮಾತಾಡೇ ಇಲ್ಲ. ಸುಮ್ನೆ ಕಾಮಿಡಿ ಮಾಡೋನು, ಏನೋ ಒಂದ್ ಟಾಪಿಕ್ ತಗೊಂಡ್ ಕಾಮಿಡಿ ಮಾಡೋನು, ಯಾರನ್ನಾರು ಏನೋ ಇರಿಟೇಟ್ ಮಾಡ್ಬೇಕಾ ಕಾಮಿಡಿ ಮಾಡೋನು. ಅಂಡ್ ಅದನ್ನ ಅವ್ರು ಸೀರಿಯಸ್ ಆಗೋದು. ಅವ್ರು ಸೀರಿಯಸ್ ಆಗೋದೇ ಅವ್ರ ಮಿಸ್ಟೇಕು. ಅದು ಅವ್ರ ಮಿಸ್ಟೇಕು, ಅವ್ನ್ ಮಿಸ್ಟೇಕ್ ಅಲ್ಲ. ಅವ್ನ್ ಯಾವತ್ತು ನಾನು ಬಡವ ಗಿಡವ ಅಂತ ಹೇಳಿ